ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮೊಸಪ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಟೇಸ್ಟಿಯಾಗಿರಬೇಕು ಆ ಥರ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇವತ್ತು ನಾನು ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಮೊಸಪ್ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಯಾವ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಯಾವುದು ಬೇಡ. ಇಲ್ಲಿ ನಾನು ನೋಡಿ ಮೊದಲಿಗೆ ನಾನು ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಹೊಲದ ಸೊಪ್ಪು. ಇದು ಅಂದರೆ ಇಲ್ಲಿ ಮಾರೋಕ್ಕೆಲ್ಲ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿರೋದು, ಅಂದರೆ ಹೊಲದಿಂದ ಕಿತ್ಕೊಂಡ್ಬಂದಿರೋ ಸೊಪ್ಪಿದು ಡೈರೆಕ್ಟಾಗಿ. ಈ ಕಟ್ಟೆಲ್ಲ ಕಟ್ಬಿಟ್ಟು ಮಾರ್ತಾರಲ್ಲ ಆ ಥರ ಸೊಪ್ಪಲ್ಲ, ಇದು ಹೊಲದಿಂದ ಕಿತ್ಕೊಂಡ್ಬಂದಿರೋದು. ಬಟ್ ಅಂದರೆ ಇದನ್ನು ಕಿತ್ಕೊಂಬಂದು ಮಾರ್ತಾರೆ ನಮ್ಮ ಕಡೆ ಎಲ್ಲ, ಹೊಲದಿಂದ ಕಿತ್ಕೊಂಡ್ಬಂದು ಡೈರೆಕ್ಟಾಗಿ. ಹಂಗಾಗಿ ತೊಗೊಂಡಿದ್ವಿ, ಮನೆ ಹತ್ರ ಬಂದಿದ್ದರು ಅಂತ. ಅದನ್ನು ನೀಟಾಗಿ 4-5 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದೀನಿ. ಅಂದರೆ ತೀರ ಸಣ್ಣದಾಗಲ್ಲ, ಸ್ವಲ್ಪ ದಪ್ಪದಾಗಿ ನೀಟಾಗಿ ಒಂದು ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ. ಯಾಕಂದರೆ ನಾನು ಇದನ್ನು ರುಬ್ಬಿ ಮಾಡ್ತಾಯಿಲ್ಲ, ಹಂಗೆ ಮಸ್ತ್ ಮಾಡ್ತಾ ಇರೋದು. ರುಬ್ಬಿನೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಮಸ್ತ್ ಮಾಡ್ತಾಯಿದ್ದೀನಿ ಇವತ್ತು. ಹಂಗಾಗಿ ಅಂದರೆ ಅದು ಜಾಸ್ತಿ ಮಣ್ಣಿರುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪ ಒಂದು 3-4 ಸಲ ನೀಟಾಗಿ ಅದನ್ನ ತೊಳ್ಕೊಬೇಕಾಗುತ್ತೆ. ಆಮೇಲೆ ಇಲ್ಲಿ ನೋಡಿ, ನಾನು ಇಲ್ಲಿ ಅವರೆಬೇಳೆ ತೊಗೊಂಡಿದ್ದೀನಿ. ಅಂದರೆ ಅವರೆಬೇಳೆ ಸಖತ್ತಾಗಿರುತ್ತೆ ಈ ಮೊಸಪ್ಪು ಸಾಂಬಾರಿಗೆ. ಇಲ್ಲ ನೀವು ಮೊಳಕೆ ಕಾಳು, ಇಲ್ಲ ತೊಗರಿಬೇಳೆ, ಇಲ್ಲ ಹೆಸರು ಕಾಳು ಇದರಲ್ಲೆಲ್ಲ ಮಾಡ್ಬೋದು. ಬಟ್ ಅವರೆಬೇಳೆಲಿ ಮಾಡಿದರೆ ಟೇಸ್ಟು ಎಕ್ಸ್ಟ್ರಾ ಕೊಡುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಅದಕ್ಕೆ ನಾನಿಲ್ಲಿ ಅವರೆಬೇಳೆ ತೊಗೊಂಡಿದ್ದೀನಿ, ಸೊಪ್ಪು ಮತ್ತು ಅವರೆಬೇಳೆ. ಮತ್ತು ನಾನಿಲ್ಲಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಾಯಿಲ್ಲ, ನಾನು ಬೆಳ್ಳುಳ್ಳಿನ ಸಪ್ರೇಟಾಗಿ ಒಗ್ಗರಣೆಗೆ ಹಾಕ್ತೀನಿ. ನಾನು ಬೇಕು ಅಂದರೆ ಇದಕ್ಕೂ ಒಂದೆರಡು ಗೆಡ್ಡೆನ ನೀವು ಬೆಳ್ಳುಳ್ಳಿ ಹಾಕೋಬೋದು. ಬಟ್ ನಾನಿಲ್ಲಿ ಹಾಕಂತ ಇಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟು ನಾನು ಏನು ಜಾಸ್ತಿ ಹಾಕ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಅದೆಲ್ಲ ನಿಮಗೆ ಬಿಟ್ಟಿದ್ರು, ಅಂದರೆ ನೀವು ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಏನು ಹಾಕ್ತಾಯಿಲ್ಲ. ಏನು ಇಲ್ಲದೇ ಸಿಂಪಲ್ಲಾಗಿ ಕಡಿಮೆ ಪದಾರ್ಥದಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಆಮೇಲೆ ಒಂದು ಟೊಮೊಟೊ, ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಇವಾಗ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಲ್ ಹೊಡಿಸ್ಬೇಕಾಗುತ್ತೆ. ಅಂದರೆ ಕಾಳು ಈ ಕಡೆ ಬೆಂದಿರಬೇಕು, ಈ ಕಡೆ ಬೆಂದಿರಬಾರ್ದು. ಅಂದರೆ ಅದು ಸ್ವಲ್ಪ ಮಸ್ತಾಗ ಸ್ವಲ್ಪ ನುಣ್ಣಗಾಗಬೇಕು ಅಷ್ಟೇ. ಅಂದರೆ ತಿನ್ಬೇಕಾದ್ರೆ ಸ್ವಲ್ಪ ಕಾಳು ಥರ ಸಿಗ್ತಾ ಇರಬೇಕು. ತೀರ ಎಲ್ಲ ಫುಲ್ ನುಣ್ಣಗಾಗ್ಬಿಟ್ಟು ತೀರಾ ಇದಾಗಬಾರ್ದು, ನುಣ್ಣಗಾಗಬಾರ್ದು. ಅದು ಪಾಯಸ ಥರ ಸ್ವಲ್ಪ ಅಲ್ಲಿ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿರಬೇಕು ನೋಡಿ ಫ್ರೆಂಡ್ಸ್. ಒಂದು 90% ಬೆಂದಿದ್ದರೆ ಸಾಕು, ಚೆನ್ನಾಗಿರುತ್ತೆ. ಇನ್ನು ಅದು ತಿನ್ಬೇಕಾದ್ರೆ ಕಾಳು ಸ್ವಲ್ಪ ಕಾಳು ಥರ ಸಿಗ್ತಾಯಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೋಡಿ, ನಾನು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮಸ್ಕೊತಾ ಇದ್ದೀನಿ. ಸೌಟದಲ್ಲೇ ಮಸಿಬೋದು, ಅಷ್ಟು ಬೇಯಿಸಿದರೆ ಸೌಟದಲ್ಲೇ ಮಸಿಬೋದು ನಾವು. ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟುಬಿಡೋಣ. ಇವಾಗ ನೋಡಿ, ನಾನು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೇ ನಾನು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಜೀರಿಗೆ ಹಾಕ್ತಾಯಿಲ್ಲ, ಅಂದರೆ ನಾನು ಒಗ್ಗರಣೆ ಜೀರಿಗೆ ಹಾಕ್ತಿಲ್ಲ. ನಾನು ಡೈರೆಕ್ಟ್ ಬೇಯಿಸೋದಕ್ಕೆ ಜೀರಿಗೆ ಹಾಕಿದ್ದೆ, ಸೊ ಹಂಗಾಗಿ ನಾನು ಒಗ್ಗರಣೆ ಜೀರಿಗೆ ಹಾಕ್ತಾಯಿಲ್ಲ. ಮತ್ತು ನಾನು ಬೇಯಿಸೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿರಲಿಲ್ಲ, ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ ಒಗ್ಗರಣೆ ಬೆಳ್ಳುಳ್ಳಿ ಹಾಕಿದರೆ. ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ದಪ್ಪನಾಗಿರೋ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ಬೇಗ ಸೀದೋದಂಗೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಇದನ್ನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಪುಡಿ, ಅಂದರೆ ಧನಿಯಾ ಪೌಡರ್ ಇರುತ್ತಲ್ಲ, ಧನಿಯಾ ಪೌಡ್ರನ್ನ ಇದಕ್ಕೆ ಹಾಕ್ಕೊತಾಯಿದ್ದೀನಿ. ನೀವು ಬೇಕು ಅಂದರೆ ನಾವು ಮುಂಚೆನೇ ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ ಸೊಪ್ಪು ಜೊತೆಗೆ, ಆವಾಗಲೇ ಹಾಕಿ ಬೇಯಿಸ್ಬೋದು. ಬಟ್ ಇದ್ರ ಒಗ್ಗರಣೆ ಜೊತೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಾನು ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಕೊಂಡೆ, ನಾನು ಧನಿಯಾ ಪೌಡ್ರ್ ಹಾಕಿಲ್ಲ. ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಆ ಒಗ್ಗರಣೆನ ಇವಾಗ ಈ ಸಾಂಬಾರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಸಖತ್ತಾಗಿರುತ್ತೆ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟ್ ಈಗ ಸಾಂಬಾರೇನು ಕುದೀತಾ ಇದ್ವಲ್ಲ, ಮಾಮೂಲಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಒಗ್ಗರಣೆ ಎಲ್ಲ ಈ ಸಾಂಬಾರೊಳಗೆ ಹಾಕ್ಕೊಂಬಿಟ್ಟು ಇವಾಗ ನೀವು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನ ನೀವು ಹಾಕ್ಕೋಬೋದು, ಪರವಾಗಿಲ್ಲ. ಇಟ್ಸ್ ಓಕೆ, ಹೆಂಗೆ ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಆ ಥರ ಒಗ್ಗರಣೆಗೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಎಲ್ಲ ನೀಟಾಗಿ ನೋಡಿ, ಅದರಲ್ಲಿ ಇನ್ನೂ ಸ್ವಲ್ಪ ಒಗ್ಗರಣೆಯಲ್ಲಿ ಇದೆಯಲ್ಲ ಅದರೊಳಗೆ ಸಾಂಬಾರನ್ನ ಹಾಕ್ಬಿಟ್ಟು ನೀಟಾಗಿ ನೀಟಾಗಿ ಅದನ್ನ ಕೈ ಆಡಿಬಿಟ್ಟು ಅದನ್ನು ಸ್ವಲ್ಪ ಸಾಂಬಾರೊಳಗೆ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಬಿಸಿಯಾಗಿ ಮೊಸಪ್ಪು ರೆಡಿ ಆಯಿತು. ಇದಕ್ಕೆ ಲಾಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಕಾಯಿ ತುರಿ ಹಾಕಬೇಕು. ಮತ್ತು ನಿಮಗೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕೋಬೋದು. ಸ್ವಲ್ಪ ಗಟ್ಟಿ ಅನಿಸಿದರೆ, ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು.
ಆಮೇಲೆ ಇಲ್ಲಿ ಸ್ವಲ್ಪ ಕಾಯಿ ತುರಿನೇ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ರಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಾಂಬಾರೆಲ್ಲ. ನಮ್ಮ ಕಡೆ ಅಂತೂ ಕಾಯಿ ತುರಿ ಇಲ್ಲದೆ ಯಾವ ಸಾಂಬಾರು ಆಗೋದೇ ಇಲ್ಲ. ನಾವೆಲ್ಲದಕ್ಕೂ ಕಾಯಿನ ಬಳಸ್ತೀವಿ ನಾವು. ಮೇಲ್ ಕಾಯಿನೂ ಹಾಕ್ತೀವಿ ಮತ್ತು ರುಬ್ಬೋದಕ್ಕಾಗಲಿ ಅದಕ್ಕೂ ಕಾಯಿನ ಹಾಕ್ತೀವಿ ನಾವು. ಕಾಯಿ ಹಾಕಿದರೆ ಅದೊಂಥರ ಚೆನ್ನಾಗಿರುತ್ತೆ ಸಾಂಬಾರು. ಊಟ ಮಾಡ್ತಾ ಮಧ್ಯದಲ್ಲಿ ಕಾಯಿ ಸಿಕ್ಕಿದರೆ ಸಖತ್ತಾಗಿರುತ್ತೆ ನೋಡಿ. ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಮಸಪ್ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಯಾವುದೇ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಬೀಟ್ ಮಾಡುತ್ತೆ ಇದು. ಅಷ್ಟು ಸಖತ್ತಾಗಿರುತ್ತೆ ಸಾಂಬಾರು ಮಾತ್ರ. ನನ್ನ ವೀಡಿಯೋನ ಯಾರೆಲ್ಲ ಎಂಡ್ವರೆಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ನೀವು, ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.